ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ದಿನ ಬುಧವಾರ ಅನ್ನುವಂಥದ್ದು, ಶ್ರಾವಣ ಮಾಸದಲ್ಲಿ ಬುಧವಾರಕ್ಕೆ ತುಂಬ ವಿಶೇಷತೆ ಇರುತ್ತೆ. ಗಣಪತಿಯನ್ನು ಆರಾಧಿಸುವಂಥ, ಗಣಪತಿ ಪ್ರಥಮ ಪೂಜೆಯನ್ನು ಸಲ್ಲಿಸಿಕೊಳ್ಳುವಂಥದ್ದು. ಏಕೆಂದರೆ ವಿಘ್ನ ವಿನಾಶಕ, ನಮ್ಮ ಜೀವನದಲ್ಲಿ ಬರುವಂಥ ನಮ್ಮ ಸಾಂಸಾರಿಕ ಜೀವನ ಆಗಿರಬಹುದು, ವ್ಯಾವಹಾರಿಕ ಜೀವನ ಆಗಿರಬಹುದು, ರಾಜಕೀಯ ಜೀವನ ಆಗಿರಬಹುದು, ಯಾವುದೇ ಕ್ಷೇತ್ರಗಳಲ್ಲಿ ನೀವು ಇರಲಿ, ಅದರಲ್ಲಿ ಯಾವುದೇ ಕುಂದು ಕೊರತೆಗಳು, ವಿಘ್ನಗಳು ಬರ್ತಾ ಇದ್ದರೆ ಅವುಗಳನ್ನು ವಿಘ್ನ ವಿನಾಶಕ ಈ ರೀತಿ ನಾವು ಕೇಳಿಕೊಂಡು ಈ ಸಣ್ಣದಾಗಿ ಇದನ್ನು ಇಡೋದ್ರಿಂದ, ಈ ಗಂಟನ್ನು ನಮ್ಮ ಮನೆಯಲ್ಲಿ ಅಥವಾ ನಿಮ್ಮ ವ್ಯಾಪಾರದ ಸ್ಥಳಗಳಲ್ಲಿ ಇಡೋದ್ರಿಂದ ಯಥೇಚ್ಛವಾದಂಥ ಲಾಭವನ್ನು ಕಾಣಬಹುದು, ಸುಖ ಶಾಂತಿಯನ್ನು ಕಾಣಬಹುದು. ಹೌದು ಸ್ನೇಹಿತರೆ, ಗಣಪತಿ ಅಂದ ತಕ್ಷಣ ತುಂಬ ಜನಕ್ಕೆ ವಿಘ್ನ ವಿನಾಶಕ ಅನ್ನುವಂಥದ್ದು ಗೊತ್ತಿರುತ್ತೆ. ಮಕ್ಕಳು, ಓದುವಂಥ ಮಕ್ಕಳು ನಿಮ್ಮ ಮನೆಯಲ್ಲಿದ್ದರೆ, ಅಂದರೆ ಪ್ರತಿಯೊಬ್ಬರೂ ಕೂಡ ನಾವು ಜೀವನದಲ್ಲಿ ಏನಾದರೂ ಒಂದು ಕಲಿಕೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ಓದುವಂಥ ಮಕ್ಕಳಿಗೆ ಅಂತ ಅಲ್ಲ, ಎಲ್ರಿಗೂ ಕೂಡ. ಈಗ ಕಾಲೇಜ್ಗೆ ಹೋಗುವಂಥ ಮಕ್ಕಳಾಗಿರಬಹುದು, ಸ್ಕೂಲ್ಗೆ ಹೋಗುವಂಥ ಮಕ್ಕಳಾಗಿರಬಹುದು, ವಿದ್ಯೆ, ಬುದ್ಧಿ, ಜ್ಞಾನ, ಆರೋಗ್ಯ ಎಲ್ಲವನ್ನು ಕೂಡ ತಂದೆ ಕೊಡ್ತಾನೆ. ಈ ರೀತಿ ಪರಿಹಾರವನ್ನು ಮಾಡಿಕೊಂಡಾಗ ಮನೆಯಲ್ಲಿ ಎಷ್ಟೋ ಜನ ದೊಡ್ಡ ದೊಡ್ಡ ಪ್ರಾಜೆಕ್ಟನ್ನು ಕೈಗೆತ್ಕೊಂಡಿರ್ತಾರೆ. ಅದು ಯಾಕೋ ಸಕ್ಸಸ್ಸೇ ಕಾಣ್ತಾ ಇಲ್ಲ. ಮನೆ ಕಟ್ಟೋದಾಗಿರಬಹುದು, ಒಂದು ಜಾಗ ತಗೊಳ್ಳೋದಾಗಿರಬಹುದು, ಅಥವಾ ನೀವೇನಾದರೂ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿದ್ರೆ ಆಗಿರಬಹುದು, ಎಲ್ಲವನ್ನು ಕೂಡ ಕೈಗೂಡಬೇಕು ಅಂದರೆ ಅದನ್ನು ನಾವು ಮೊದಲು ಗಣಪತಿಯನ್ನು ಆರಾಧನೆ ಮಾಡಿ ನೆನೆಸ್ಕೊಳ್ತಾ ಈ ಪರಿಹಾರವನ್ನು ಒಂದು ಸಾರಿ ಮಾಡ್ಕೊಳ್ಳಿ. ನೀವು ಮನೆ ಕಟ್ಟೋದಿದ್ರು ಅಥವಾ ಬಿಸ್ನೆಸ್ಗೆ ಏನೇ ಆಗಿರಬಹುದು, ನಿಮ್ಮ ಮಕ್ಕಳಿಗೆ ಕೆಲಸಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಅಥವಾ ಬಿಸ್ನೆಸ್ಗೆ ಪ್ರಯತ್ನ ಪಡ್ತಾ ಇದ್ದರೆ, ಮದುವೆ ವಿಳಂಬ ಆಗ್ತಾ ಇದ್ದರೆ, ಈ ರೀತಿ ಪ್ರತಿಯೊಂದು ಸ್ನೇಹಿತರೆ ವಿಘ್ನ ಆಗ್ತಾ ಇದ್ದರೆ ಇವುಗಳನ್ನು ನೀವು ಒಂದು ಸಾರಿ ಪ್ರಯತ್ನ ಪಡೋದ್ರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಗಣಪತಿ ಸ್ವಾಮಿಯನ್ನು ಯಾರು ಗರಿಕೆಯನ್ನು ಇಟ್ಟು 21 ಗರಿಕೆಯನ್ನು 21 ಅನ್ನುವಂಥ ಸಂಖ್ಯೆಯಲ್ಲಿ ನಾವು ಆ ತಂದೆಗೆ ಇಷ್ಟ ಆಗುವಂಥದ್ದನ್ನು ಇಟ್ಟು ಕೇಳ್ಕೊಳ್ಳೋದ್ರಿಂದ ಒಳ್ಳೆ ವಿದ್ಯೆ, ಬುದ್ಧಿ, ಜ್ಞಾನವನ್ನು ಆ ತಂದೆ ಕೊಡ್ತಾನೆ. ಮನೆಯಲ್ಲಿ ತುಂಬ ಚೆನ್ನಾಗಿ ಆನಂದವಾಗಿ ಇರಬಹುದು ಆ ಮನೆಯ ಸದಸ್ಯರು. ಅದಕ್ಕೋಸ್ಕರ ಒಮ್ಮೆ ಬುಧವಾರದ ದಿನಗಳಲ್ಲಿ ಈ ಪ್ರಯತ್ನ ಪಡಿ. ಎಷ್ಟೋ ಜನ ಮನೆ ಕಟ್ಟಬೇಕು ಅಂತ ಕೋರಿಕೆಯನ್ನು ಇಟ್ಕೊಂಡಿರ್ತಾರೆ, ಆಗ್ತಾನೆ ಇರೋದಿಲ್ಲ, ವಿಘ್ನಗಳು ಬರ್ತಾ ಇರುತ್ತೆ. ಅಂತಹವರು ಹೆಸರು ಕಾಳನ್ನು ಒಂದು ಮುಷ್ಟಿಯಷ್ಟು ತಗೊಂಡು ನಿಮ್ಮ ಶಕ್ತಿಯ ಅನುಸಾರ ಅದಕ್ಕೆ ಮೇಲೆ ಕೂಡ ನೀವು ಪಕ್ಷಿಗಳಿಗೆ ಆಫರ್ ಮಾಡಬಹುದು. ಕೊಡಿ. ಈ ಥರ ಬುಧವಾರದ ದಿನಗಳಲ್ಲಿ ಕೊಡೋದ್ರಿಂದ ತುಂಬಾ ವರ್ಕ್ ಆಗುತ್ತೆ. ಹಾಗೂ ದೇವಸ್ಥಾನಕ್ಕೆ ಏನಾದರೂ ಹೋದರೆ, ಗಣಪತಿ ದೇವಸ್ಥಾನಕ್ಕೆ ನೀವು ಹೋಗೋದಿದ್ದರೆ ಬೆಲ್ಲ, ಹೆಸರು ಕಾಳು, ಅಕ್ಕಿಯನ್ನು ದೇವಸ್ಥಾನಕ್ಕೆ ಕೊಟ್ಟು ಬನ್ನಿ. ಅದರಲ್ಲಿ 11, 101 ಈ ರೀತಿ ನಿಮ್ಮ ಶಕ್ತಿಯ ಅನುಸಾರ ಇಟ್ಟು ಬರಬಹುದು. ಒಂದು ಹಳದಿ ಬಟ್ಟೆಯನ್ನು ತಗೊಳ್ಳಿ. ಹಳದಿ ಬಟ್ಟೆ ಇಲ್ಲ ಅಂತ ಹೇಳಿದ್ರೆ ಯಾವುದಾದ್ರೂ ಬಿಳಿ ಬಟ್ಟೆ ಇದ್ದರೆ ಅರಿಶಿಣದ ನೀರಲ್ಲಿ ಅದನ್ನು ಸ್ವಲ್ಪ ಡಿಪ್ ಮಾಡಿ ನೀವು ಅರಿಶಿಣ ಬಟ್ಟೆ ಆಗುತ್ತೆ. ಅದನ್ನು ತಗೊಂಡಿದ್ದೆ ಈಗ ತಿಳಿಸುವಂಥ ವಸ್ತುಗಳನ್ನು, ಖರ್ಜೂರ, ಒಣ ಖರ್ಜೂರ ಇರುತ್ತೆ. ಇದು ಬಹಳ ಶ್ರೇಷ್ಠವಾಗಿರುವಂಥದ್ದು. ನಮ್ಮ ಸಮಸ್ಯೆಗಳು ಯಾವ ಒಂದು ಪರಿಹಾರ ಮಾಡಿದ್ರೂ ತೀರಿಲ್ಲ, ಅದರಿಂದ ನಾವು ಹೊರಗಡೆ ಬಂದಿಲ್ಲ ಅನ್ನುವಂಥವರಿಗೆ ರಾಮಬಾಣ ಅಂತ ಹೇಳಬಹುದು. ಅದಕ್ಕೆ ಖರ್ಜೂರಗಳನ್ನು ನೀವು ತಗೊಳ್ಳಿ. ಒಂದು 5 ಅಥವಾ 3 ತಗೊಳ್ಬಹುದು. ಅದಕ್ಕೆ ಮೇಲೆ ತಗೊಳ್ತೀವಿ ಅಂತ ಹೇಳಿದ್ರು 9, 11 ಅನ್ನುವ ಸಂಖ್ಯೆಯಲ್ಲಿ ತಗೊಳ್ಳಿ. ಬಟ್ಲಡಿಕೆ ಗಣಪತಿಗೆ ತುಂಬ ಇಷ್ಟ ಆಗುವಂಥದ್ದು, ಪರಿಪೂರ್ಣತೆಯ ಸಂಕೇತ. ಬಟ್ಲಡಿಕೆಯನ್ನು ಒಂದು 3 ತಗೊಳ್ಳಿ. ಇದಕ್ಕೆ ನಮಗೆ ತುಳಸಿ ದಳಗಳು ಬೇಕಾಗುತ್ತೆ. ತುಳಸಿ ಎಲೆಗಳನ್ನು ಸ್ವಲ್ಪ ತಗೊಳ್ಳಿ. ಪೂಜೆಗೆ ಬಳಸುವಂಥದ್ದನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ಬೇರೆ ಸಪ್ರೇಟಾಗಿದ್ದರೆ ಅದನ್ನು ನೀವು ಸ್ವಲ್ಪ ತೊಳೆದು ಬಿಟ್ಟಿದ್ದೆ ಅರಿಶಿಣದ ನೀರಲ್ಲಿ ತೊಳ್ಕೊಂಡು ಇದನ್ನು ನೀವು ಇಡಬೇಕಾಗುತ್ತೆ. ಈ ರೀತಿ ಈಗ ತಿಳಿಸುವಂಥ ಈ ವಸ್ತುಗಳ ಜೊತೆ ಮುಖ್ಯವಾಗಿ ನಾವು
ಕೋರಿಕೆಯನ್ನು ಕೇಳ್ಕೊಳ್ತಾ ಇರ್ತೀವಿ. ಅದಕ್ಕೋಸ್ಕರ 11 ರೂಪಾಯಿಯನ್ನು ಇಡಿ ಸ್ನೇಹಿತರೆ. 11 ರೂಪಾಯಿ ನೀವು ಕಾಯಿನ್ಸ್ ಆದರೂ ಇಡಬಹುದು. 10 ರೂಪಾಯಿ ಕಾಯಿನು ಅದ್ರ ಜೊತೆ 1 ರೂಪಾಯಿ ಸೇರಿಸಿ ತೊಳೆದು ಕ್ಲೀನಾಗಿ ಇಡಬೇಕು, ಒರೆಸ್ಬಿಟ್ಟು. ಇದಕ್ಕೆ ಅರಿಶಿಣ ಕುಂಕುಮವನ್ನು ಇಡಬೇಕು. ಯಾವುದೇ ಕೋರಿಕೆ ಶುಭ ಕಾರ್ಯ ನಾವು ಕೇಳಿಕೊಂಡು ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಅರಿಶಿಣ ಕುಂಕುಮ ಮುಖ್ಯವಾಗಿ ಬೇಕಾಗಿರುವಂಥದ್ದು. ನಿಂತಿರುವ ಕೆಲಸಗಳನ್ನು ಸರಾಗವಾಗಿ ಜರುಗಿ ನಾವು ಸುಖ ಶಾಂತಿಯಿಂದ ಇರುವಂತೆ ಮಾಡುತ್ತೆ. ಮನೆಯಲ್ಲಿ ಎಷ್ಟೋ ಜನಕ್ಕೆ ವಿದ್ಯಾವಂತರು ಇರ್ತಾರೆ, ಬುದ್ಧಿವಂತರು ಇರ್ತಾರೆ, ಆದರೆ ಕೆಲಸನೇ ಸಿಕ್ಕಿರೋದಿಲ್ಲ. ಕೆಲಸ ಅನ್ನುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು. ಈಗಿನ ಜೀವನಕ್ಕೆ ಎಲ್ಲರೂ ದುಡಿಬೇಕು ಅನ್ನುವಂಥದ್ದು ಇರುತ್ತೆ. ಪ್ರಯತ್ನ ಪಡ್ತಾ ಇದ್ದರೂ ಸಿಗ್ತಾ ಇರೋದಿಲ್ಲ ಅನ್ನುವಂಥವರು ಈ ಪ್ರಯತ್ನವನ್ನು ಒಂದು ಬುಧವಾರ ಮಾಡಿ ನೋಡಿ. ಬರುವಂಥ ಬುಧವಾರಕ್ಕೆ ಆಗುವಂಥ ಬದಲಾವಣೆಗಳನ್ನು ನೀವು ಕಾಣಬಹುದು. ಇಷ್ಟನ್ನು ನೀವು ಗಂಟು ಕಟ್ಟಿದ್ದೇ ಕೊಬ್ಬರಿ ಎಣ್ಣೆಯ ದೀಪಾರಾಧನೆ ಮಾಡಿ ಸ್ನೇಹಿತರೆ. ಬುಧವಾರ ಯಾರು ತಮ್ಮ ಮನೆಗಳಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚುತ್ತಾರೋ ಗಣಪತಿಯನ್ನು ಓಂ ಗಂ ಗಣಪತಿಯೇ ನಮಃ ಅನ್ನುವಂಥ ಮಂತ್ರವನ್ನು ಪಠಣೆ ಮಾಡ್ತಾ ಈ ರೀತಿ ಹಚ್ಚಿ ಕೇಳಿಕೊಳ್ಳೋದ್ರಿಂದ ಇಷ್ಟಾರ್ಥಗಳು ನೆರವೇರುತ್ತೆ. ನೆನಪಿಟ್ಕೊಳ್ಳಿ, ಬುಧವಾರದ ದಿನಗಳಲ್ಲಿ ಈ ರೀತಿ ಒಂದು ಸಾರಿ ಸಣ್ಣದಾಗಿ ಪ್ರಯತ್ನ ಪಡಿ. ನೀವೇನು ಅಂದುಕೊಂಡಿರ್ತೀರೋ ನಿಮ್ಮ ಸಮಸ್ಯೆಗಳು ಒಂದೊಂದೇ ಮಂಜಿನಂತೆ ಕರಗಿ ಬೆಟ್ಟದಷ್ಟು ಇರುವಂಥ ಸಮಸ್ಯೆಗಳು ಕೂಡ ಕರಗಿ ತಣ್ಣಗಾಗಿ ನೀವು ನೆಮ್ಮದಿಯನ್ನು ಪಡ್ಕೊಳ್ಳೋದಕ್ಕೆ ತುಂಬ ಸಹಾಯವನ್ನು ಮಾಡುತ್ತೆ ಈ ಪರಿಹಾರ. ಅದಕ್ಕೋಸ್ಕರ ಒಂದು ಸಾರಿ ಈ ಗಂಟನ್ನು ಕಟ್ಟಿ ನೀವು ಗಣಪತಿ ಸ್ವಾಮಿಯ ಫೋಟೋ ಅಥವಾ ವಿಗ್ರಹ ಇದ್ದರೆ ಅದರ ಹಿಂದೆ ಇಟ್ಟುಬಿಡಿ. ಈ ಥರ ಇಟ್ಟು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಈ ಗಂಟನ್ನು ತದನಂತರ ಒಂದು ದಿನ ಆದಮೇಲೆ ತೆಗೆದು ನಿಮ್ಮ ಬೀರ್ವಾನಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಈ ಥರ ಇಟ್ಕೊಂಡು ಇದು ಒಂದು ತಿಂಗಳು ಆದಮೇಲೆ ಆ ಗಂಟಲ್ಲಿರುವಂಥ ಕಾಸನ್ನು ಯಾರಿಗಾದರೂ ದಾನ ಮಾಡಿ ಈ ವಸ್ತುಗಳನ್ನು ಎಲ್ಲವೂ ಕೂಡ ಹರಿಯುವ ನೀರಿದ್ರೆ ಆ ಜಾಗಕ್ಕೆ ಹಾಕಿಬಿಟ್ಟು ಬನ್ನಿ. ಮತ್ತು ಹೊಸದಾಗಿ ಬುಧವಾರದ ದಿನಗಳಲ್ಲಿ ಈ ರೀತಿ ಪ್ರಯತ್ನವನ್ನು ಪಡಿ ನೋಡಿ. ನಿಮ್ಮ ಕೋರಿಕೆಗಳು ಎಷ್ಟು ದೊಡ್ಡ ಕೋರಿಕೆ ಆಗಿರಬಹುದು ನೆರವೇರುತ್ತೆ. ಬಹಳ ಮುಖ್ಯವಾಗಿರುವಂಥ ಕೋರಿಕೆಯನ್ನು ಕೇಳಿಕೊಂಡು ಈ ಗಂಟನ್ನು ಕಟ್ಟಿ ದೇವ್ರ ಮನೆಯಲ್ಲಿಡಿ. ಒಂದು ಸಾರಿ ಪ್ರಯತ್ನ ಪಡಿ, ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಎಲ್ರಿಗೂ ಕೂಡ ಬಹಳ ಒಳ್ಳೆಯದಾಗುತ್ತೆ. ಧನ್ಯವಾದಗಳು.